ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ವರ್ಗೋ ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ. 2025 ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಬರುತ್ತೆ, ನಿಮ್ಮ ಹೊಲದ ಜಾಗ, ಜಮೀನು, ಆಸ್ತಿ, ಯಶಸ್ಸು, ಕೆರಿಯರ್ ಎಲ್ಲ ಯಾವ ರೀತಿ ಹೋಗುತ್ತೆ ನೋಡೋಣ. ತುಂಬ ಸಿಗರೇಟ್ಸ್ ಸೇದ್ತಾ ಇದ್ರೆ ಸಿಗರೇಟ್ ಸೇದೋದನ್ನ ಬಿಟ್ಟು ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ. ಸೊ ಎಸ್, ಏನೋ ಒಂದು ಕಹಿ ಸುದ್ದಿ ಕೇಳ್ತೀರಾ, ತುಂಬ ನೆಗೆಟಿವಿಟಿ ಇದೆ. ಏನೋ ಒಂದು ಎಂಡಿಂಗ್ ಸಿಚುವೇಶನ್ ನೋಡ್ತೀರಾ ಅನ್ನೋವಂಥದ್ದು ಕೂಡ ಇದೆ. ಸೊ ಯಾರೋ ಎಂಡ್ ಆದ್ರು ಅನ್ನೋವಂಥ ಸುದ್ದಿ ಕೂಡ ಕೇಳಬಹುದು, ಅಥವಾ ಏನೋ ಒಂದು ಸ್ವಲ್ಪ ಹೆವಿ ಎನರ್ಜಿ ಅನ್ನಿಸ್ಬಹುದು, ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು ಆಗಬಹುದು. ಯಾರೋ ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರಬಹುದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರಬಹುದು. ಅಂಥದಕ್ಕೆ ಅವಕಾಶ ಕೊಡಬೇಡಿ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಈ ವರ್ಷದ ಗಣೇಶನ ಚತುರ್ಥಿ ನಿಮಗೆ ಸಾಕಷ್ಟು ಯಶಸ್ಸನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದಾರ್ದೋ ಜವಾಬ್ದಾರಿನ ನಿಮ್ಮ ಹೆಗಲ ಮೇಲೆ ಎತ್ಕೊಂಬೇಡಿ, ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಎರಡು ಕಡೆ ಸ್ಮಾಲ್ ಅಮೌಂಟ್ ಬರುತ್ತೆ ನಿಮಗೆ, ಎರಡು ಕಡೆ ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೋಲ್ಮೇಟ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೊ ನಿಮ್ಮ ಲೈಫ್ ಸ್ಟಕ್ ಆಗಿದ್ರೆ ಇನ್ಮುಂದೆ ಒಂದು ರೀತಿ ಸ್ಲೋ ಆಗಿ ಮೂವ್ ಆನ್ ಆಗೋದ್ರ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಲೈಫ್ ಏನಿದೆ ಇನ್ಮೇಲೆ ಒಂದು ರೀತಿ ರಿಯೂನಿಯನ್ ಎನರ್ಜಿಗೆ ಬರುತ್ತೆ. ನಿಮ್ಮನ್ನು ಬಿಟ್ಟು ಹೋದವರೆಲ್ಲ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಪಾಪು ಆಗುವಂಥ ಸಾಧ್ಯತೆ ಇದೆ, ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಸುದ್ದಿಗಳನ್ನ ಕೇಳ್ತೀರಾ, ಅದು ನಿಮಗೆ ಪಾಸಿಟಿವ್ ಆಗಿ ತಗೊಳ್ತೀರಾ, ನೆಗೆಟಿವ್ ಆಗಿ ತಗೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಆ ಸುದ್ದಿ ಒಂದು ಕೇಳ್ತೀರಾ ಅನ್ನುವಂಥದ್ದು ಇದೆ. ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ, ಎಲ್ಲಾದರೂ ಅಷ್ಟಾರೂಢ ಪ್ರಶ್ನೆ ಇರಲಿ, ಅಥವಾ ಅಷ್ಟಮಂಗಳ ಪ್ರಶ್ನೆ ಇರಲಿ, ಅಥವಾ ಬೇರೆ ಯಾವುದೇ ಪ್ರಶ್ನೆ ಇದ್ರೂ ಹಾಕ್ಸಿ ಅದಕ್ಕೊಂದು ಪರಿಹಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬಂಧನಗಳು ಇದೆ, ಆ ಬಂಧನಗಳನ್ನ ರಿಮೂವ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಐ ಲೆಟರ್, ಜೆ ಲೆಟರ್, ಎಂ ಲೆಟರ್, ಕೆ ಲೆಟರ್, ಪಿ ಲೆಟರ್, ವಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಗೋಲ್ಡ್ ಜ್ಯುವೆಲರೀಸ್ನ ತಗೊಳ್ತೀರಾ, ಕಾರ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಸೆಕ್ಯೂರಿಟಿಗೋಸ್ಕರ, ನಿಮ್ಮ ಮನೆ ಸೆಕ್ಯೂರಿಟಿಗೋಸ್ಕರ ನೀವೇನು ಬೇಕಾದರೂ ಮಾಡ್ತೀರಾ. ಅದು ಯಾವ ಮಟ್ಟಕ್ಕೆ ಅಂದರೆ, ಇನ್ನೊಬ್ಬರನ್ನ ಹಾಳು ಮಾಡಿ ಆದರೂ ನಾವು ಚೆನ್ನಾಗಿರಬೇಕು ಅಂತಾರಲ್ಲ, ಸೊ ಆ ಥರದ ಎನರ್ಜಿಗೆ ಬಂದ್ಬಿಡ್ತೀರಾ. ಆ ಥರ ಎನರ್ಜಿಗೆ ಬರೋ ಅಗತ್ಯ ಇದೆಯಾ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬ ಮೈಂಡ್ ಉಪಯೋಗಿಸ್ತಾ ಇದ್ದಾರೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮನೆಯ ಫ್ಯಾನ್ ಕಡೆ ಸ್ವಲ್ಪ ಗಮನನ ಕೊಡಿ. ಫ್ಯಾನ್ನ ಶುಚಿಗೊಳಿಸಿ, ಅಥವಾ ಫ್ಯಾನ್ ಏನಾದರೂ ಹಾಳಾಗಿದ್ರೆ ಅದನ್ನು ಸರಿಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಸರ್ಪ ಅಥವಾ ಹುತ್ತಕ್ಕೆ ಏನೋ ಒಂದಷ್ಟು ಪೆಟ್ ಮಾಡ್ತೀರಾ, ಗೊತ್ತಿದ್ದೋ ಗೊತ್ತಿಲ್ದಿರನೋ ಒಂದಷ್ಟು ಪೆಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ತುಂಬ ಮುಖಗಳು ಕೂಡ ಕಾಣಿಸ್ತಾ ಇದೆ, ಬಹಳಷ್ಟು ಜನರ ಮುಖವಾಡಗಳು ಕೂಡ ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ದೈವದ ಕೋಪಕ್ಕೆ ತುತ್ತಾಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದೈವದ ಕೋಪಕ್ಕೆ ತುತ್ತಾಗಿದ್ದೀರಾ. ಸೊ ದೈವದ ಹತ್ರ ಹೋಗಿ ಕ್ಷಮಾಪಣೆನ ಕೇಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆವಿ ಎನರ್ಜಿ ಇರೋದ್ರಿಂದ ತುಂಬ ಚೆನ್ನಾಗಿ ಹೋಗುತ್ತೆ ಲೈಫು.
ಬಟ್ ನೀವು ಒಂಚೂರು ಲೈಟಾಗಿ ತಗೊಳ್ಳಿ ಜೀವನನ ಅನ್ನುವಂಥದ್ದು ಕೂಡ ಇದೆ. ತುಂಬ ಸೀರಿಯಸ್ ಆಗಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಎಸ್, ಒಂದ್ಸತಿ ನಿಮ್ಮ ಜೀವನ ಮೂವ್ ಆನ್ ಆಗುತ್ತೆ. ನಿಮ್ಮ ಹಳೆ ಜೀವನದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹಿಂದೆ ಹೇಗಿದ್ರಿ, ಹೀಗೆ ಹೇಗಿದ್ದೀರಾ, ಮೊದಲಿಗಿಂತ ಎಷ್ಟೋ ಲೈಫ್ ಬೆಟರ್ ಇದೆ ಅಲ್ವಾ. ಇರುವಂಥ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋರ್ಟ್ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಜಾಗ ಜಮೀನಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಜಾಗ ಜಮೀನಿನ ಮಣ್ಣನ್ನ ತಗೊಂಡು ಹೋಗಿ ಎಲ್ಲೋ ಪ್ರಯೋಗ ಮಾಡಿಸಿದ್ದಾರೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕಹಿ ಸುದ್ದಿ, ಒಂದಷ್ಟು ಸಿಹಿ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೆಣ್ಣು ಮಕ್ಕಳಿಗೆ ಏನೋ ಒಂದಷ್ಟು ಕೊಡಿಸ್ತೀರಾ, ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಕರ್ಕೊಂಡು ಹೋಗಿ ಕೊಡಿಸ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಜೋಪಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಯಾರನ್ನು ಜೋಪಾನ ಮಾಡ್ತೀರಾ, ಬರೀ ನಿಮ್ಮನ್ನ ನೀವು ಜೋಪಾನ ಮಾಡ್ಕೊಂಡು ತಿರುಗ್ತಾ ಇದ್ದೀರಾ. ಕೇಳ್ದವರಿಗೆಲ್ಲ ಬೇರೆಯವ್ರಿಗೋಸ್ಕರ ಬದುಕಿದ್ದೀನಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದೀರಾ. ಅಂತ ಬೇರೆಯವರು ನಿಮ್ಮ ಬಗ್ಗೆ ಈ ತರ ಮಾತಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ಹೇಗಿದ್ದೀರೋ ಹಾಗೆ ಪೋರ್ಟ್ರೇ ಮಾಡ್ತಾರೆ ಜನಗಳು. ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗೋ ಸ್ವಲ್ಪ ಕಷ್ಟ ಆಗಿ, ಮನಸ್ಸಿಗೆ ನೋವಾಗಿ, ಎದೆ ನೋವಾಗುವಂಥದ್ದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅನ್ನುವಂಥ ಸುದ್ದಿನ ಕೇಳ್ತೀರಾ. ಹಾಗಾಗೋದು ಬೇಡ. ಅವರಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದನ ಮಾಡೋಣ, ಪರಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಬಹಳಷ್ಟು ವಿಚಾರಗಳು ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ಮೋಕಿಂಗ್ ಮಾಡ್ತಾ ಮಾಡ್ತಾ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಲ್ವಾ. ಸೊ ಹಾರ್ಟ್ ಅಥವಾ ಲಂಗ್ಸಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇವಿ ಆಶೀರ್ವಾದ ನಿಮ್ಮ ಜೊತೆ ಇರೋವರೆಗೂ ನಿಮ್ಗೆ ಏನೋ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ. ಆದ್ರೆ ಆ ದೇವಿಗೆ ದುಃಖ ತರಿಸಿದ್ರೆ, ಅಥವಾ ದೇವಿಗೆನೆ ನೀವು ಮನಸ್ಸಿಗೆ ನೋವು ಮಾಡಿದ್ರೆ, ಸೊ ನಿಮಗೆ ಬಿಟ್ಟಂತ ವಿಚಾರ. ಸೊ ಲವ್ ಮ್ಯಾರೇಜ್ ಆಗೋದು ಕಷ್ಟ ಇದೆ ಇಲ್ಲಿ. ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಪ್ರಪೋಸಲ್ನ ನಿಮ್ಮ ಪರ್ಸನ್ ಒಪ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ಮ್ಯಾರೇಜಿಗೆ ಫ್ಯಾಮಿಲಿ ಒಪ್ಪುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಬೇಕು ಅಂದ್ರೆ ಒಪ್ಸಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪೆಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ವಾಚ್ ಮಾಡಿ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜೀಸ್ ಕೂಡ ಇದೆ ಅನ್ನುವಂಥದ್ದು ಇದೆ. ಅಥವಾ ನೀವೆಲ್ಲ ಹೋದ್ರೂ ನಿಮ್ಮನ್ನ ಹಿಂಬಾಲಿಸಿ ಬರ್ತಿದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಈ ಟ್ರ್ಯಾಪ್ಡ್ ಎನರ್ಜಿಯಿಂದ ದೂರ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ನೀವು ಯಾರನ್ನೋ ಭೇಟಿ ಮಾಡ್ತಿರುವಂಥ ಚಿತ್ರಗಳನ್ನ ಯಾರೋ ಕ್ಲಿಕ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬಿಗ್ ಫೇಸ್ ಇರುವಂಥದ್ದು, ಒಂದು ರೀತಿ ವಿಚಿತ್ರವಾಗಿರುವಂಥ ವ್ಯಕ್ತಿಯ ಮುಖ ಇಲ್ಲಿ ಇದೆ. ವಯಸ್ಸಾಗಿರುವಂಥ ವ್ಯಕ್ತಿ. ಯುನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ಇದೆ. ಕಲ್ಕಿ ದೇವರ ಕನಸು ಯಾರಿಗೋ ಬೀಳುತ್ತೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ತುಂಬಾ ಪ್ರಯೋಗಗಳಾಗಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಬಾಡಿ ಬಿಲ್ಡ್ ಮಾಡ್ಕೊಳಕ್ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಜಿಮ್ ಅಂತ ಹೋಗೋರು ಜಿಮ್ಮಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ದೇಹದ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ.
ಸೊ ಎಸ್, ಇನ್ನೊಂದು ಮುಖ್ಯವಾದಂಥ ವಿಚಾರ ಹೇಳ್ತೀನಿ. ಈ ಕ್ಯಾಂಡಲ್ ರೀಡಿಂಗ್ ಏನಿದೆ ಈ ತಿಂಗಳದು, ಸಾಕಷ್ಟು ಜೀವನದಲ್ಲಿ ನೆಗೆಟಿವಿಟಿ ಇದೆ ಎಲ್ಲ ರಾಶಿಯ ಜೀವನಗಳಲ್ಲಿ. ಸೊ ಎಲ್ಲ ರೀತಿಲೂ ಇದೆ. ಸೊ ಅದೆಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟು ಒಂದು ರೀತಿ ರಕ್ಷಾ ಕ್ಯಾಂಡಲ್ನ ಹಚ್ಚಿರುವಂಥದ್ದು ಇದು. ಹಾಗಾಗಿ ಇದು ಈ ಕಲರಲ್ಲಿ ಇದೆ. ಸೊ ಯಾರೋ ಈ ಕಲರಲ್ಲಿ ಯಾಕೆ ಮಾಡ್ತಿದ್ದೀರಾ, ಬೇರೆ ಕಲರ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ವೈಟಲ್ಲಿ ಇದು ಒಂದು ರೀತಿ ಪ್ರೊಟೆಕ್ಷನ್ ಸ್ಪೆಲ್ ಹಾಕಿ ಮಾಡಿರುವಂಥದ್ದು ಇದು. ಸೊ ಹಾಗಾಗಿ ಇದು ಪ್ರೊಟೆಕ್ಷನ್. ಎಸ್ಪೆಷಲಿ ಈ ಇಬ್ರು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. somebody is coming towards you. ಮುಗಿದೋಯ್ತು ಅಂತ ಯೋಚನೆ ಮಾಡ್ತಾ ಇರಬೇಡಿ. ಜಸ್ಟ್ ಮೂವ್ ಆನ್ ಮಾಡೋದು. ನೆಕ್ಸ್ಟ್ ಎಲ್ಲಿಗೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಒಂದು ರಿಲೇಶನ್ಶಿಪ್ ಎಂಡ್ ಆಯಿತು, ಸೊ ಹೊಸ ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಮೂವ್ ಆನ್ ಮಾಡಿ. ಆಗಿರೋ ನೋವನ್ನೆಲ್ಲ ಮರ್ತ್ಬಿಟ್ಟು ಬೇರೆ ಜೀವನ, ಬೇರೆ ಬದುಕು ನಿಮಗೋಸ್ಕರ ಕಾಯ್ತಾ ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು. ತಾಳ್ಮೆ ಕಡೆ ಹೆಚ್ಚಿನ ಗಮನನ ಕೊಡಿ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಿಮ್ಗೆ ಇಷ್ಟ ಆಯ್ತಾ ಒಂಟಿಯಾಗಿರಿ, ನಿಮ್ಗೆ ಇಷ್ಟ ಆಯ್ತಾ ಬೇರೆಯವ್ರ ಜೊತೆ ಲೈಫನ್ನು ಶೇರ್ ಮಾಡಬೇಕು ಅಂದ್ಕೊಂಡ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಲ್ಮೋಸ್ಟ್ ಎಲ್ಲ ರಾಶಿಯವ್ರಿಗೂ 6 ಆಫ್ ವಾಂಡ್ ಬಂದಿದೆ. ಸೊ ಎಸ್, ಖಂಡಿತವಾಗ್ಲೂ ಹೊಸ ಬಿಸ್ನೆಸ್, ಹೊಸ ಯಶಸ್ಸು, ಹೊಸ ರೊಮ್ಯಾಂಟಿಕ್ ಪಾರ್ಟ್ನರ್ ಎಲ್ಲರೂ ಕೂಡ ಬರ್ತಾರೆ. ಕೆರಿಯರ್ ಗ್ರೋತ್ ಇದೆ, ಆರೋಗ್ಯದಲ್ಲೂ ಗ್ರೋತ್ ಇದೆ. ಒಂದು ಮ್ಯಾಜಿಕಲ್ ರೀತಿ, ಮೆಜಿಷಿಯನ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ. ಇದು ಮಾರ್ಚ್ ಕಳೆದಿ ಏಪ್ರಿಲ್ವರೆಗೂ ಬರುವಂಥ ಎನರ್ಜೀಸ್ ತುಂಬ ಚೆನ್ನಾಗಿದೆ. ಫ್ಯೂಚರ್ ಎನರ್ಜಿ. ಈ ಮಂತ್ ಏನೇ ಆದರೂ ತಾಳ್ಮೆಯಿಂದ ಇರಿ, ತಾಳ್ಮೆ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ 29, 30, 31 ಯುಗಾದಿ ಹಬ್ಬ ಇದೆ, ಅಮಾವಾಸ್ಯೆ ಇದೆ, ಈ ವರ್ಷದ ಕೊನೆಯ ಅಮಾವಾಸ್ಯೆ. ಜೊತೆಗೆ ರಂಜಾನ್ ಕೂಡ ಇದೆ 31ಕ್ಕೆ. ಯಾವಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಜೀವನ ನೀವು ನಿಮ್ಗೆ ಇಷ್ಟ ಬಂದಂಗೆ ಚೆನ್ನಾಗಿ ಇಟ್ಕೊಳ್ಳಿ. ಇಷ್ಟು ಮಾತ್ರ ಬಯಸ್ತೀನಿ. ತುಂಬ ಚೆನ್ನಾಗಿದೆ ಫ್ಯೂಚರು. ಎಂಜಾಯ್ ಮಾಡಿ. ಇನ್ನಷ್ಟು ಕ್ಲಾರಿಟಿ, ಇನ್ನಷ್ಟು ಯಶಸ್ಸು ನಿಮಗೆ ಬರ್ತಿದೆ. ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇರಲಿ ಅಂತಷ್ಟೇ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗತ್ತೆ, ಒಳ್ಳೇದಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.